ಬೆಳಗ್ಗೆ 794 ರೂಪಾಯಿ ಬಾಡಿಗೆ ಬಂತು. 2 ಸ್ಟಾಪ್ ಇತ್ತು. 2 ಸ್ಟಾಪ್ ಅಂದರೆ ಒಂದು ಪಿಕಪ್ 2 ಸ್ಟಾಪು. ಪಿಕಪ್ ಲೊಕೇಶನ್ ಇತ್ತು 2.1. ಇಬ್ಬರು 3 ಜನ ಆಗಿ ಲೋಡ್ ಮಾಡ್ತಾಯಿದ್ರು. ಎಷ್ಟಂದರೆ 100 ಗಿಡ ಇದ್ದಾವೆ ಟೋಟಲು. ಲೋಡಿಂಗ್ ಆಯಿತು. ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದೆ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಒಂದು ಲೋಡಿಂಗ್ ಪೆಂಡಿಂಗ್ ಹೋಗ್ತಾಯಿದ್ವಿ. ಅದು ಇದೆ ಡ್ರಾಪು. 7 ಕಿಲೋಮೀಟ್ರ್ ಹೋಗ್ಬಿಟ್ಟು ಒಂದು ಡ್ರಾಪ್ ಮಾಡಿದ್ವಿ. ಒಂದೇ ಒಂದು ಗಿಡ ಇತ್ತು, ಅದು ಇಳಿಸ್ಬಿಟ್ವಿ. ಅದಾದ ನಂತರ ಇನ್ನೊಂದು ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಕಡೆ ಹೋಗ್ತಾಯಿದ್ವಿ. ಅದು ಇತ್ತು 11 ಕಿಲೋಮೀಟರು. ಅದು ಬಿಟ್ಟು ಬೇಗನೆ ಇಲ್ಲಿ ಬಂದುಬಿಟ್ವಿ. ಅನ್ಲೋಡ್ ಪಾಯಿಂಟಲ್ಲಿ ಬೇಗ ಅನ್ಲೋಡ್ ಮಾಡ್ತಾಯಿದ್ರು ಹುಡುಗರು. ನೋಡ್ತಾ ಇರ್ಬೋದು, ಬೇಗನೆ ಗಾಡಿ ಖಾಲಿ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಗಾಡಿ ವಾಶ್ ಮಾಡ್ಕೊಂಡೆ. ವಾಶ್ ಆದ ನಂತರ ಮತ್ತೆ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಟಿವಿ. 794 ರೂಪಾಯಿ ಫೋನ್ಪೇ ಮಾಡಿದ್ರು ಕಸ್ಟಮರು. ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ವಿ. ತಿರ್ಗಿ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ಇದು ಫಸ್ಟ್ ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅದು ಆರ್ಡ್ರ್ ಕಂಪ್ಲೀಟೆಡ್ ಆದ ನಂತರ ನಮ್ಮ ಗಾಡಿಯಲ್ಲಿ 11% ಇತ್ತು. 10 ಕಿಲೋಮೀಟ್ರ್ ಬರಬೇಕಾಗಿತ್ತು. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಫುಲ್ಲು ಹುಡ್ಕೋತಾ ಇದೆ. 4% ಇದೆ. ಇವಾಗ ಹೋಗ್ತಾ ಇದ್ದೀವಿ ಚಾರ್ಜರ್ ಪಾಯಿಂಟಿಗೆ. ನೀವು ನೋಡ್ತಾ ಇರ್ಬೋದು ಚಾರ್ಜರ್ ಪಾಯಿಂಟ್ ಇತ್ತು. ಇನ್ನೂ 1 ಕಿಲೋಮೀಟರು, ಇನ್ನೂ 4% ಇತ್ತು. ಅದಾದ ನಂತರ ಬಂದುಬಿಟ್ಟು 2% ಚಾರ್ಜ್ ಇತ್ತು ಗಾಡಿಯಲ್ಲಿ. ಚಾರ್ಜರ್ ಪಾಯಿಂಟ್ ಎಕ್ಸ್ಪೋನೆಂಟು, ಅದರಿಂದ ಆಲ್ರೆಡಿ ಒಂದು ಗಾಡಿ ಬಂದಿತ್ತು. ಅದು ನಮ್ಮ ಚಾರ್ಜರ್ ಎಕ್ಸ್ಪೋನೆಂಟ್ ಯಾರು ಹಾಕೋರೆ 20%. ಅದಾದ ನಂತರ ಆನ್ ಮಾಡಿದೆ. 729 ರೂಪಾಯಿ ಬಾಡಿಗೆ ಬಂತು. ಇದರಲ್ಲಿ 2 ಸ್ಟಾಪ್ ಇತ್ತು. 2 ಸ್ಟಾಪ್ ಇದ್ದರೆ ಎಷ್ಟಿದೆ ನೋಡ್ಬೋದು ನೀವು. ಪಿಕಪ್ಪು ಎಷ್ಟು ಕೊಟ್ಟವನು ಅಂತ. ಪಿಕಪ್ ಇದು 900 ಕಿಲೋಮೀಟರು. ಪಿಕಪ್ಪಲ್ಲಿ ಬಂದುಬಿಟ್ಟು ಒಂದು ಗಾಡಿ ಲೋಡ್ ಮಾಡಿದ್ವಿ. ಇದಾದ ನಂತರ ಇನ್ನೊಂದು ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. 2ನೇ ಬಾಡಿಗೆ ಕಡೆ ಹೊರಡ್ತಾ ಇದ್ವಿ. 7 ಕಿಲೋಮೀಟರು ಇನ್ನೊಂದು ಬಾಡಿಗೆ ಇತ್ತು. ಇನ್ನೊಂದು ಬಾಡಿಗೆಯಲ್ಲಿ ಇನ್ನೊಂದು ಗಾಡಿ ಪಿಕಪ್ ಮಾಡಬೇಕಾಗಿತ್ತು. 2 ಪಿಕಪ್ ಇದು. ಟೋಟಲ್ 2 ಗಾಡಿ ಪಿಕಪ್ ಆಯಿತು. ಇದಾದ ನಂತರ ಮತ್ತೆ ಟ್ರಿಪ್ಪು ನಾವು 2ನೇ ಆರ್ಡ್ರ್ ಪಿಕಪ್ ಆಯಿತು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಡ್ರಾಪ್ ಲೊಕೇಶನ್ ಇವಾಗ 6.6 ಕಿಲೋಮೀಟರ್ ಡ್ರಾಪ್ ಇದೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಇಬ್ಬರು, ಒಂದು ಸೆಕ್ಯೂರಿಟಿ ಬಾಯ್ ಇನ್ನೊಬ್ಬ ಹುಡುಗ ಬಂದ ಅನ್ಲೋಡ್ ಮಾಡಿದ್ರು ಒಂದು ಬೈಕು. ಅದಾದ ನಂತರ ಇನ್ನೊಂದು ಬೈಕನ್ನು ತೆಗೆದುಬಿಟ್ರು. ಬೇಗನೆ ಅನ್ಲೋಡ್ ಆಯಿತು. ಇದೇ ನೋಡಿ ಅವ್ರದ್ದು ಜಿಪ್ ಕಂಪನಿದು ಗೋಡಾನು. ಇದು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಕಂಪ್ಲೀಟೆಡ್ ಆದ ನಂತರ ಕ್ಯಾಶ್ ಕಳ್ಬಿಟ್ಟು, ಯಾಕಂದರೆ ನಾನು ಪೇಯ್ಡ್ ಆಗಿದೆ. ಆಗಿದೆ. ಆದ ನಂತರ ಅದಾದ ನಂತರ ಇನ್ನೊಂದು ಬಾಡಿಗೆ ಬಂತು. 1905 ರೂಪಾಯಿ ಬಾಡಿಗೆ ಬಂತು. 4 ಸ್ಟಾಪ್ ಬಾಡಿಗೆ ಬಂದೆ. 4 ಸ್ಟಾಪ್. ಅದಾದ ನಂತರ 800 ಮೀಟರ್ ಪಿಕಪ್ಪಲ್ಲಿ ಬಂದುಬಿಟ್ಟೆ. 3 ಐಟಮ್ ಇತ್ತು. ಟೋಟಲ್ 6 ಐಟಮ್ ಇತ್ತು. ಲೋಡಿಂಗ್ ಆಗಿದೆ. ಲೋಡಿಂಗ್ ಆದ ನಂತರ ಫಸ್ಟ್ ಬಾಡಿಗೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಇತ್ತು 15 ಬಂದುಬಿಟ್ಟು ಕಸ್ಟಮರ್ ಬಂದರು. ಬೇಗ ಅನ್ಲೋಡ್ ಮಾಡ್ದ. ಇವನು ಒಬ್ಬನೇ ಹುಡುಗ ನೋಡಿ ಹಂಗಿದೇನು ಬಾಹುಬಲಿ ಥರನೇ ಅನ್ಲೋಡ್ ಮಾಡ್ತಾವನೆ. ಒಬ್ಬನೇ ಹೋಗಿ ಬೇಗ ಅನ್ಲೋಡ್ ಮಾಡ್ದ. ಇದು ಟ್ರಿಪ್ ಸ್ಟಾರ್ಟ್ ಆಯಿತು. 2ನೇ ಬಾಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಇತ್ತು. ಎಷ್ಟು ಕಿಲೋಮೀಟರ್ ಅಂತಂದರೆ ಇದಿತ್ತು 14 ಕಿಲೋಮೀಟರು. ಇಲ್ಲಿ ಬಂದುಬಿಟ್ಟು ಕಸ್ಟಮರು ಬೇಗ ಓನರು ಬಂದರೆ ಇದು ಬೇಗ ಅನ್ಲೋಡ್ ಮಾಡಿದ್ರು. ಇಲ್ಲಿ 3 ಬಾಕ್ಸು ಬೇಗ ಕೊಟ್ಬಿಟ್ಟಿವಿ. ಇವರು ಬೇಗನೆ ಅನ್ಲೋಡ್ ಮಾಡಿಬಿಟ್ರು. 2 ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಇದು 3ನೇ ಆರ್ಡರು. ಇದು ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 6.200 ಕಿಲೋಮೀಟರ್ ಇತ್ತು. ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ಟಿವಿ. ಬೇಗ ಲಿಫ್ಟ್ ಐಟಮ್ ಇತ್ತು. ಬೇಗ ಅನ್ಲೋಡ್ ಮಾಡಿದ್ರು. ಹುಡುಗರು ಬೇಗನೆ ಬಂದರು. ನೋಡ್ತಾ ಇರ್ಬೋದು ಹೆಂಗೆ ತೆಗಿತಾನೆ. ಬೇಗ ಅನ್ಲೋಡ್ ಮಾಡಿದ್ರು ಹುಡುಗರು. ಇದು ಆರ್ಡರು 3 ಆರ್ಡ್ರು ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 3 ಸ್ಟಾಪ್ ಕೊಟ್ಟಿದ್ರಲ್ಲ, 3 ಸ್ಟಾಪ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ರೇಟಿಂಗ್ ಕೊಟ್ಟಿವಿ ಕಸ್ಟಮರಿಗೆ. 3 ಆರ್ಡ್ರು ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಬಂತು. ಕ್ಯಾಶ್ ಕಲೆಕ್ಟ್ 1202 ರೂಪಾಯಿ ಇತ್ತು. ಕಸ್ಟಮರು 1500 ರೂಪಾಯಿ ಪೇ ಮಾಡಿದ್ರು. ಪೇ ಆದ ನಂತರ ರೇಟಿಂಗ್ ಕೊಟ್ಟಿವಿ ಕಸ್ಟಮರಿಗೆ. ಅದಾದ ನಂತರ 1719 ರೂಪಾಯಿ ಬಾಡಿಗೆ ಬಂತು. ಇದು ಆರ್ಡ್ರ್ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ. 7 ಮಿನಿಟ್ರಿ ಹಿಡಿದೋ ಕಸ್ಟಮರು. 711 ರೂಪಾಯಿ ಬಾಡಿಗೆ ಬಂತು. ಬಾಡಿಗೆ ಬರೋದಾದಮೇಲೆ ಲೊಕೇಶನಲ್ಲಿ ಮಾಡಿದ್ವಿ. ಲೊಕೇಶನಲ್ಲಿ ಬಿಟ್ಟು 2.900 ಮೀಟ್ರ್ ಇತ್ತು.
ಪಿಕಪ್ಪಲ್ಲಿ ಬಂದುಬಿಟ್ಟು ಕಸ್ಟಮರು ಬೇಗ ಬೇಗ ಲೋಡ್ ಮಾಡ್ತಾಯಿದ್ರು, ಯಾಕಂದರೆ ಅರ್ಜೆಂಟ್ ಇದೆ ಸರ್, ಬೇಗ ಬನ್ನಿ ಅಂತಾಯಿದ್ರು. ಅದಕ್ಕೆ ಬೇಗ ಬೇಗ ಲೋಡ್ ಮಾಡಿದ್ರು. ಕಸ್ಟಮರು ಕೂಡ ನೀವು ನೋಡ್ತಾ ಇರ್ಬೋದು ಫುಲ್ ಆಗಿದೆ ಲೋಡ್ ಆದ ನಂತರ ಕಸ್ಟಮರ್ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ 16 ಕಿಲೋಮೀಟ್ರ್ ಇತ್ತು. ಆದರೆ ಅದಾದ ನಂತರ ನನ್ನ ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. ನಾನು ಬಂದೆ ಎಕ್ಸ್ಪೋನೆಂಟ್ ಅಂತ, ಇದು ನಮ್ಮ ಚಾರ್ಜರ್ ಪಾಯಿಂಟು. ನೀವು ನೋಡ್ತಾ ಇರ್ಬೋದು ಚಾರ್ಜ್ ಆಗಿದೆ 94. ಸ್ವಲ್ಪ ಬಕ್ಕಿದೆಲ್ಲ ಕಾಣ್ತಾ ಇಲ್ಲ. ನಾನು ಚಾರ್ಜ್ ಮಾಡ್ತಾಯಿದ್ದೆ ನಮ್ಮ ಮೆಜೆಂಟಾ ಗಾಡಿ ಎಕ್ಸ್ಪೋನೆಂಟ್ 15 ಮಿನಿಟ್ ಅಂತ. ನಾವು ಬೇಗನೆ ಬಂದುಬಿಟ್ವಿ ಅನ್ಲೋಡ್ ಪಾಯಿಂಟಲ್ಲಿ. ಕಸ್ಟಮರ್ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾ ಇರೋದು. ಗಾಡಿ ಫುಲ್ಲು ಕಂಪ್ಲೀಟೆಡ್ ಆಗಿದೆ. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕಸ್ಟಮರ್ ಬಂದುಬಿಟ್ಟು ರಾಂಗ್ ಲೊಕೇಶನ್ ಹಾಕಿದ. ನೀವು ನೋಡ್ತಾ ಇರ್ಬೋದು 7 ಕಿಲೋಮೀಟ್ರ್ ಡಿಫ್ರೆಂಟ್ ಇತ್ತು. ಅದಾದ ನಂತರ ಅಲ್ಲಿ ಅಮೌಂಟು ಎಕ್ಸ್ಟ್ರಾ ಆಟೋಮೆಟಿಕ್ ಬಂದುಬಿಟ್ಟು 891 ರೂಪಾಯಿ ಆ್ಯಡ್ ಆಗಿದೆ. ಇಲ್ಲ ಅಂತಂದರೆ 711 ರೂಪಾಯಿ ಬಾಡಿಗೆ ಇತ್ತಿದ್ದು. ನೀವು ಸ್ಟಾರ್ಟಿಂಗಲ್ಲ ನೀವು ನೋಡ್ಬೋದು ಇದು ಹೇಗಿದೆ ಅಂತ. 842 ರೂಪಾಯಿ ಬಾಡಿಗೆ ಬಂತು. ಒಂದು ಹಾಫ್ ಆನ್ ಅವರ್ ಆದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ. ಫುಲ್ಲು ಜಾಮ್ ಆಗಿತ್ತು. 4.300 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟೆ ಬೇಗ ಲೋಡಿಂಗ್ ಮಾಡ್ತಾಯಿದ್ರು. 3 ಜನ ಇದ್ದರು, ಅವರಿಬ್ಬರು ನಕ್ಚಡಿ ಸುಳೆ ಮಕ್ಕಳು ಇದ್ದರು. ಅದಾದ ನಂತರ ಬೇಗನೆ ಲೋಡ್ ಮಾಡಿದ್ರು. ಲೋಡ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಕೊಟ್ಟಿವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 21 ಕಿಲೋಮೀಟರ್ ಶಿವಾಜಿನಗರಿಗೆ ಬಂದುಬಿಟ್ವಿ. ಶಿವಾಜಿನಗರಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಫುಲ್ಲು ಟ್ರಾಫಿಕ್ ಆಗ್ತಾಯಿತ್ತು. ಬೇಗನೆ ಇವನು ಲೋಡ್ ಮಾಡ್ದ. ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಕೊಟ್ಟಿವಿ. ಟ್ರಿಪ್ ಎಂಡ್ ಆದ ಥರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕಸ್ಟಮರು ಇಲ್ಲೇ ನೋಡ್ತಾ ಇರ್ಬೋದು ಫೋನ್ಪೇ ಮಾಡೋರು 842 ರೂಪಾಯಿ ಬಾಡಿಗೆ ಇದು. ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡ್ರೇ ಕಂಪ್ಲೀಟೆಡ್ ಆಯಿತು. 388 ರೂಪಾಯಿ ಬಾಡಿಗೆ ಬಂತು. ಇದು ಲಾಸ್ಟ್ ಬಾಡಿಗೆ ಅಂತ. 3.8 ಕಿಲೋಮೀಟ್ರ್ ಪಿಕಪ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಇವ್ರು ನೋಡಿದ್ರೆ ಎಲ್ಲಿಂದ ಅಂತ ಕೇಳಿದ್ರೆ ಗುಲ್ಬರ್ಗ ಸೈಡು ಕಾಳಗಿ ಊರಂತೆ. ಇವ್ರು ನಮ್ಮೂರ ಸೈಡವ್ರು ಇದ್ದಾರಂತೆ. ಇವರಿಗೆ ಮತ್ತು ತುಂಬ ಹೆಲ್ಪ್ ಆಯಿತು. ನಾನು ಬೇಗ ಲೋಡ್ ಮಾಡಿದ್ರು. ಹುಡುಗರು DGಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಲೋಡಿಂಗ್ ಆದ ನಂತರ ಡ್ರಾಪ್ ಲೊಕೇಶನ್ ಇತ್ತು 4 ಕಿಲೋಮೀಟ್ರ್. ಡ್ರಾಪ್ ಲೊಕೇಶನಲ್ಲಿ ಬೇಗ ಬಂದುಬಿಟ್ವಿ. ಇವರು ಮತ್ತು ಬೇಗನೆ ಅನ್ಲೋಡ್ ಮಾಡ್ತಾಯಿದ್ರು. ಇಬ್ಬರೇ ಇದ್ದರು ಹುಡುಗರು. ಬೇಗ ಅನ್ಲೋಡ್ ಆದ ನಂತರ ಮತ್ತು ಹೇಳ್ತಾರೆ ಹಿಂಗೆ ಇದ್ದರೆ ಬನ್ನಿ ಸಿಗೋಣ ಮತ್ತು ತಿರ್ಗಾ ಅಂತ ಹೇಳಿದ್ರು. ಅದಾದ ನಂತರ ನಮ್ಮದು ಯೂಟ್ಯೂಬ್ ID ತೊಗೊಂಬಿಟ್ರು. ಯೂಟ್ಯೂಬ್ ID ತೊಗೊಳಾದ್ರೆ ಸಬ್ಸ್ಕ್ರೈಬ್ ಮಾಡಿದ್ರು ನಮಗೆ. ಸಬ್ಸ್ಕ್ರೈಬ್ ಆದ ನಂತರ ಇದು ಲೋಡೆಲ್ಲ ಕಂಪ್ಲೀಟೆಡ್ ಆಯಿತು. ಮತ್ತು ಹಿಂಗೆ ಸಿಗೋಣ ಅಂತ ಹೇಳಿದ್ರು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಆಯಿತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ವಿ. 388 ರೂಪಾಯಿ ಫೋನ್ಪೇ ಮಾಡಿದ್ರು. ಅದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟು 4 ರೇಟಿಂಗ್ ಆದ ನಂತರ ಲಾಸ್ಟ್ ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಇವತ್ತು ಅರ್ನಿಂಗ್ ಎಷ್ಟು ಮಾಡಿದೆ ಅಂತಾರೆ ಟುಡೇ ಅರ್ನಿಂಗ್ ನಿಮಗೆ ಶೋ ಮಾಡ್ತೀವಿ ನೋಡಿ.